ಸನ್ಮಾನ್ಯ ಅಧ್ಯಕ್ಷರೇ, ನಾವು ಅಲ್ಲೇ ಬಂದಿರೋದು ಅದಕ್ಕೆ. ನಾನು ಯೂನಿವರ್ಸಿಟಿ ಪ್ಲೇಯರ್, ಕಬಡ್ಡಿ ಪ್ಲೇಯರ್. ಬೆಂಗಳೂರು ಯೂನಿವರ್ಸಿಟಿನ 2 ಸರಿ ರೆಪ್ರೆಸೆಂಟ್ ಮಾಡಿದ್ದೀನಿ ಅಂದೆ. ಕಬಡ್ಡಿ ಎಲ್ಲಾರು ಆಡ್ತಾರೆ, ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ ಯೂನಿವರ್ಸಿಟಿನ. ನಿಮ್ ರಾಜಕೀಯ ಗುಟ್ಟು ಈಗ ಗೊತ್ತಾಯ್ತು ಸರ್. ಆಯ್ತು, ಈಗ ಕನ್ನಡ ಹೇಳ್ಕೊಡ್ಬೇಕು ನಿನ್ಗೆ. ಆಡಿದಿರಾ ಆಡಿಲ್ಲ ಅಂತ ಕೇಳ್ತಾರಲ್ಲ, ಕನ್ನಡ ಹೇಳ್ಕೊಡ್ಬೇಕು ನಿನ್ಗೆ. ಇಲ್ಲ, ನಾನೇನ್ ಕೇಳ್ತಾ ಇರೋದು ಕಬಡ್ಡಿ ಆಡಿದೀರಾ ಅಂತ ಕೇಳಿದ್ ನಾನು. ಆಡಿದೀರಾ? ಆಡಿರೋದಕ್ಕೆ ಇಲ್ಲಿ ಬಂದಿರೋದ್. ಆಯ್ತು, ಆಡೇ ವಿರೋಧ ಪಕ್ಷದ ನಾಯಕರಾಗಿದ್ದು. ಅದರಿಂದ ನನಗೆ ಬಹಳ ಇಲ್ಲ, ಕುಸ್ತಿ ಆಡಕ್ ಬರಲ್ಲ. ಕುಸ್ತಿ ಆಡಿದ್ರೆ ಯಾವತ್ತೂ ಏನೋ ಆಗ್ಬಿಡ್ತಾ ಇದ್ದೆ. ನಾನು ಕೂಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಅಲ್ಲಿ ಕಬಡ್ಡಿ ಆಡಿದ್ದೇನೆ. ಅಥ್ಲೆಟಿಕ್ಸ್ ಅಲ್ಲಿ ಇಂಡಿಯನ್ ಅಥ್ಲೆಟಿಕ್ಸ್ ಯೂನಿವರ್ಸಿಟಿ ವರ್ಲ್ಡ್ ಭಾಗವಹಿಸಿದ್ದೇನೆ. ಆಗ್ಬೋದು, ಎರಡು ಇರ್ಬೇಕಲ್ಲ ಟೀಮ್ ನಲ್ಲಿ ಇಬ್ರು ಇರ್ಬೇಕು. ಅಣ್ಣ, ನಾನು ನಿಮ್ಮ ರಾಜೀವ್ ಗಾಂಧಿ ಅವರು ಇದಾರಲ್ಲ, ರಾಜೀವ್ ಗಾಂಧಿ ಅವರ ಜೊತೆ ಆಲ್ ಇಂಡಿಯಾ ಕಬಡ್ಡಿ ಟೂರ್ನಮೆಂಟ್ ಗೆ ಡೆಲ್ಲಿಗೆ ಹೋಗಿದ್ದೆ. ಅವ್ರ ಜೊತೆ ಇರೋ ಫೋಟೋನು ಐತೆ, ಎಲ್ಲಾ ಕಡೆನೂ ಐತೆ. ಬಹಳ ಸಂತೋಷ. ನಾವೆಲ್ಲ ಗ್ರಾಮೀಣ ಭಾಗದಿಂದ ಬಂದಂತವ್ರು. ಹೈಸ್ಕೂಲು ಕಾಲೇಜ್ ಮಟ್ಟದಲ್ಲಿ ಕಬಡ್ಡಿ ಆಡ್ತಾ ಇದ್ವಿ. ನಮ್ಮ ಮೊಣಕಾಲ್ನಲ್ಲಿ ಇನ್ನೂ ಆ ಕಲೆಗಳಿದ್ದಾವೆ. ಅವಾಗೆಲ್ಲ ಈ ಮ್ಯಾಟ್ ಇರ್ಲಿಲ್ಲ, ಇರ್ಲೇ ಇಲ್ಲ. ಹಾಗಾಗಿ ಆ ರಫ್ ಗ್ರೌಂಡ್ ನಲ್ಲಿ ನಾವು ಆಡ್ತಾ ಇದ್ವಿ. ಇವತ್ತು ನಮ್ಮ ಮಕ್ಕಳು ದೇಶೀಯ ಕ್ರೀಡೆ ಇದು. ನಮ್ಮ ದೇಶ ಕ್ರಿಕೆಟ್ ಹೆಂಗೆ ಇಂಗ್ಲೆಂಡ್ ನಮ್ಗೆ ಕೊಡುಗೆ ಕೊಟ್ಟಿದೆಯೋ ಜಗತ್ತಿಗೆ, ಹಾಗೆ ಭಾರತದ ಕೊಡುಗೆ ಅದು ಕಬಡ್ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಶಾಸಕರಿಗೆ ಟೂರ್ನಮೆಂಟ್ ಇಟ್ಟಿದ್ರು, ಅದರ ಕಬಡ್ಡಿನೂ ಇತ್ತು. ಆ ಕಬಡ್ಡಿ ಒಳಗ ಸಿದ್ದರಾಮಯ್ಯ ಅವರು ಕಾಲು ಮುರ್ಕೊಂಡಿದ್ರು. ಮತ್ತೊಂದೇನಂತ ಹೇಳಿದ್ರೆ, ನಮ್ದು ರಾಜ್ಯಕ್ಕೆ ಕೂಡ ಒಂದು ಕಬಡ್ಡಿ ಆಟದ ರೀತಿ. ಮತ್ತೆ ಆ ಕಬಡ್ಡಿಯಲ್ಲಿ ಕ್ಯಾಚರ್ ಯಾವ ರೈಡರ್ ಅಂತ ಗೊತ್ತಾಗ್ತದೆ. ನಮ್ಮ ಕಬಡ್ಡಿಯಲ್ಲಿ ಯಾರು ರೈಡರ್ ಯಾರು ಕ್ಯಾಚರ್ ಅಂತ ನಮ್ಗೆ ಗೊತ್ತಾಗದ ಪರಿಸ್ಥಿತಿ ಆಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸುದ್ದಿಗಳ ಅಪ್ಡೇಟ್ಸ್ಗಾಗಿ ವಿಸ್ತಾರ ಆಪ್ ಡೌನ್ಲೋಡ್ ಮಾಡಿ.